ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ಸಾನೆ ತಕೈಚಿ ಅಧಿಕಾರ ಸ್ವೀಕರಿಸಲು ವೇದಿಕೆ ಸಿದ್ಧವಾಗಿದೆ ಎಂದು ಜಪಾನ್ನ ಕ್ಯೂಡೋ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಜಪಾನ್ನಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಇಲ್ಲದಿರುವುದರಿಂದ ಇತ್ತೀಚೆಗೆ ಪ್ರಧಾನಿಗಳು ಬದಲಾಗುತ್ತಲೇ ಇದ್ದಾರೆ. ಅತಿದೊಡ್ಡ ಪಕ್ಷವಾದ ಎಲ್ಡಿಪಿ ಲಿಬರಲ್ ಡೆಮೊಕ್ರಾಟಿಕ್ ಪಕ್ಷವು ಸಾನೆ ತಕೈಚಿಯವರನ್ನ ಕಳೆದ ವಾರ ನಾಯಕಿಯಾಗಿ ಆರಿಸಿತ್ತು. ಹಾಗಾಗಿ ಜಪಾನ್ ಮೊದಲ ಮಹಿಳಾ ಪ್ರಧಾನಿಯನ್ನ ಪಡೆಯುವುದು ಖಚಿತವಾಗಿತ್ತು. ಆದರೆ ಎಲ್ಡಿಪಿ ಜೊತೆಗೆ ಯಾವ ಪಕ್ಷದ ಮೈತ್ರಿ ಎನ್ನುವುದು ನಿಘಂಟಾಗಿರಲಿಲ್ಲ. ಈಗ ಬಲಪಂಥೀಯ ಸಣ್ಣ ಪಕ್ಷಗಳು ಒಕ್ಕೂಟವಾದ ಇಶಿನ್ ಕೂಟವು ಎಲ್ಡಿಪಿಗೆ ಸರ್ಕಾರ ರಚನೆಯಲ್ಲಿ ಕೈಜೋಡಿಸಲು ಮುಂದೆ ಬಂದಿದೆ. ಕನ್ಸರ್ವೇಟಿವ್ ಎಲ್ಡಿಪಿ ಸಂಸದೀಯ ಪಕ್ಷದ ನಾಯಕಿ ಸಾನೆ ತಕೈಚಿ ಮತ್ತು ಇಶಿನ್ ಕೂಟದ ನಾಯಕ ಹಿರೋಫುಮಿ ಯೋಶಿಮುರಾ ಮಾತುಕತೆಯು ಯಶಸ್ವಿ ಒಪ್ಪಂದದೊಂದಿಗೆ ನಡೆದು ಮುಗಿದಿದೆ. ಸಾನೆ ತಕೈಚಿ ಪ್ರಧಾನಿಯಾಗಲು ಸಂಸತ್ತಿನಲ್ಲಿ ಹೊರ ಬೆಂಬಲ ನೀಡುವುದಾಗಿ ಇಶಿನ್ ಹೇಳಿದೆ.